ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋನೇ ನೋಡ್ತಾ ಇರೋದು. ಆ್ಯಕ್ಚುಲಿ ನಾಳೆ ನಮ್ಮದು ಡ್ಯೂ ಡೇಟ್ ಇರೋದು. ಇವತ್ತು ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ನೀವು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. 34-35 ವೀಕ್ಸ್ ಒಳಗಡೆ ಆ ವೀಕ್ ಒಳಗಡೆ ಮಾಡಿಟ್ಕೊಳ್ಳಿ. ಯಾವಾಗ ಡೆಲಿವರಿ ಪೇನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಏನೇನಿದೆ ಅಂತ ನೋಡೋಣ. ಫಸ್ಟ್ ನಂದು ತೋರಿಸ್ಬಿಟ್ಟಿದ್ದೇನೆ ನಾನೇನು ತಗೊಂಡಿಲ್ಲ. ಫಸ್ಟು ಪಾಪುಗೆ ಬಂದು ಏನಾದರೂ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಆ ಥರ ಕಾಟನ್ದು ಬಟ್ಟೆ ಕೇಳ್ತಾರೆ ಅಲ್ವಾ, ಅದು ಕಟ್ ಮಾಡಿ ನೈಟೀಸೇ ಇಟ್ಕೊಂಡಿರೋದು ಕೇಳ್ತಾರೆ. ಎಲ್ಲ ಅಂದರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ESIಯಲ್ಲಿ ಏನಾದರೂ ತೋರಿಸ್ಕೊಳ್ಳೋ ಥರ ಇದೆ ಕೇಳ್ತಾರೆ. ಆ ಥರ ತೊಗೊಳ್ಳಿ. ಈ ಥರ ಕಾಟನ್ದು ಸ್ಯಾರೀಸು ಅದೊಂದೆರಡು ತೊಗೊಂಡಿದ್ದೀನಿ. ಆಮೇಲೆ ನಮಗೆ ಸ್ವೆಟ್ರ್ ಮತ್ತು ತಲೆ ಕಟ್ಟೋ ಬಟ್ಟೆ ಬೇಕು ಮತ್ತು ಸಾಕ್ಸ್ ಬೇಕು, ಕಂಪಲ್ಸರಿ ಅದನ್ನು ತೊಗೊಳ್ಳಿ. ಆಮೇಲೆ ಒಂದು ಶಾಲ್ ತೊಗೊಂಡಿದ್ದೀನಿ ನನಗೆ ಅಂತ. ಆಮೇಲೆ ಮುಖ ಒರೆಸ್ಕೊಳ್ಳೋದಕ್ಕೆ ಟವಲ್ಸು ಮತ್ತು ಒಂದು ಬಾತಿಂಗ್ ಕ್ಲಾತ್ ಟವಲ್ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಫೀಡಿಂಗ್ ಡ್ರೆಸ್ ಬರುತ್ತೆ ಅಲ್ವಾ, ಜಿಪ್ಲೆಸ್ ನೈಟೀಸು ಅದನ್ನು ತೊಗೊಂಡಿದ್ದೀನಿ. 2 ಜೊತೆ ತೊಗೊಂಡಿದ್ದೀನಿ. ಈ ಥರ ತೊಗೊಂಡ್ರೆ ನಿಮಗೆ ಬೆಟರು. ಯಾಕಂದರೆ ಆಫ್ಟರ್ ಡೆಲಿವರಿ ಬಂದು ಮಗುಗೆ ಫೀಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಮಗುಗೆ ಫೀಡ್ ಮಾಡೋದಕ್ಕೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಈ ಥರ 1-2 ನೈಟಿ ತೊಗೊಳ್ಳಿ. ಬಟ್ ಗೊತ್ತಿಲ್ಲ ಎಷ್ಟು. ನಾರ್ಮಲ್ ಡೆಲಿವರಿ ಆದರೆ 1-3 ಡೇಸ್ಗೆಲ್ಲ ಹಾಸ್ಪಿಟ್ಲಿಂದ ಕಳಿಸ್ಬಿಡ್ತಾರೆ. ಸಿಸರಿಂಗ್ ಆದರೆ ಗೊತ್ತಿಲ್ಲ ಎಷ್ಟು ದಿನ ಇಟ್ಕೊಳ್ತಾರೋ. ಇದು ನಾರ್ಮಲ್ ವಿತ್ ಜಿಪ್ ಇರೋ ನೈಟೀಸು. ಹಳೇದೇ ತೊಗೊಂಡಿದ್ದೀನಿ. ಹಳೇದೇ ತೊಗೊಳ್ಳಿ ಯಾವಾಗಲೂ. ಅಲ್ಲ, ಅದು ಬಿಸಾಕಿದ್ರೆ ಯೂಸ್ ಆ್ಯಂಡ್ ಥ್ರೋ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ನನಗೆ ಮೆಟರ್ನಿಟಿ ಪ್ಯಾಡ್ಸ್ ತೊಗೊಂಡಿದ್ದೀನಿ. ಇದು ಕಂಪಲ್ಸರಿ ಬೇಕಾಗುತ್ತೆ. ಮೆಟರ್ನಿಟಿ ಪ್ಯಾಡ್ಸ್ ತೊಗೊಳ್ಳಿ. ಅದಷ್ಟೇ. ಇದಿಷ್ಟು ನಂದು. ಆಮೇಲೆ ಬ್ರಷ್ ಪೇಸ್ಟ್ ಅದೆಲ್ಲ ನಾನು ಎತ್ತಿಕೊಂಡು ತೊಗೊಳ್ತೀನಿ. ನೆಕ್ಸ್ಟು ಪಾಪುಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಪಾಪುಗೆ ಫಸ್ಟ್ ಡೆಲಿವರಿ ಆಗಿದ ತಕ್ಷಣವೇ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಈ ಥರ ವೈಟ್ ಕಲರ್ ಟವಲ್ ತೊಗೊಂಡಿದ್ದೀನಿ. ಟೆಕ್ಸ್ಟ್ ಮಾರ್ಟಲ್ಲಿ ತೊಗೊಳ್ಳಿ, ತುಂಬ ಕಮ್ಮಿ ಇದೆ ಅಲ್ಲಿ ರೇಟ್. ಇದಿಷ್ಟು ದೊಡ್ಡ ಟವಲ್ಲೇ ಜಸ್ಟ್ 100 ರೂಪೀಸ್ಗೆ ನನಗೆ ಸಿಕ್ತು. ನೀವು ತೊಗೊಳ್ಳಿ ಈ ಥರ. ಯಾರ್ಯಾರು ಇನ್ನು ಡೆಲಿವರಿ ಇವಾಗ ಆಗುತ್ತೋ, ಡೆಲಿವರಿ ಡ್ಯೂ ಡೇಟಲ್ಲಿ ಇದ್ದೀರೋ ಅವರು ಯೂಸ್ ಆಗುತ್ತೆ ಈ ವಿಡಿಯೋ ನೋಡ್ತಾ ಇದ್ದರೆ. ನೆಕ್ಸ್ಟ್ ಬಂದು ಇದು ಕಾಟನ್ ಟವಲ್ಸು ಮಗುಗೆ ಒರೆಸೋದಕ್ಕೆ, ಕ್ಲೀನ್ ಮಾಡಿದಾಗ ಅಥವಾ ತೊಗೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಈ ಥರ ಕಾಟನ್ ಟವಲ್ಸ್ ತೊಗೊಳ್ಳಿ. ಮಸ್ಲಿನ್ ಕಾಟನ್ ಟವಲ್ಸ್ ಇದು 2 ತೊಗೊಂಡಿದ್ದೀನಿ. ಆಮೇಲೆ ಮಗುಗೆ ಒರೆಸೋದಕ್ಕೆ ಫೇಸ್ಗೆ ಅದೊಂದು ಟವಲ್ ತೊಗೊಂಡಿದ್ದೀನಿ. ಪಾಪುನ ಫಸ್ಟ್ ರಿಸೀವ್ ಮಾಡೋದಕ್ಕೆ ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ. ಹೊಸ ಬಟ್ಟೆ ಹಾಕ್ಬಾರ್ದು ಅಂತ ಹೇಳಿದ್ದಾರೆ, ಬಟ್ ನಮ್ಮಲ್ಲಿ ಅಲೋವಿಲ್ಲ. ಬಟ್ ಇದ್ರೂ ನನಗೊಂದು ಆಸೆ. ನಮ್ಮ ಫಸ್ಟ್ ಬೇಬಿಗೆ ನಾನು ಯೂಸ್ ಮಾಡಿಲ್ಲ, ಎಲ್ಲನೂ ಹಳೆ ಬಟ್ಟೆನೇ ಯೂಸ್ ಮಾಡಿದೆ. ಬಟ್ ಈ ಪಾಪುಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿರೋದು. ಈ ಥರ ಡ್ರೆಸ್ ಫುಲ್ಲು ಇರುತ್ತೆ. ಅದಕ್ಕೊಂದು ತೊಗೊಂಡಿದ್ದೀನಿ. ಮತ್ತು ಆ ಥರ ಇದರಲ್ಲೇ ಒಂದು 2-3 ಜೊತೆ ತೊಗೊಂಡಿದ್ದೀನಿ ಡ್ರೆಸ್ ಪಾಪುಗೆ. ಇದು ಫುಲ್ ಕವರ್ ಆಗುತ್ತೆ ಪ್ಯಾಂಟೀಸು. ನೆಕ್ಸ್ಟು ಈ ಥರ 2 ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಫುಲ್ ಕವರ್ ಆಗುತ್ತೆ, ಮಗುಗೆ ಕಂಫರ್ಟಬಲ್ ಆಗಿರುತ್ತೆ. ಫುಲ್ ಕಾಟನ್ ಇರುತ್ತೆ. ಮತ್ತು 1-2 ಹಳೆ ಬಟ್ಟೆಗಳು ತೊಗೊಂಡಿದ್ದೀನಿ. ಪಾಪುದು ಫಸ್ಟ್ ಬೇಬಿಯಲ್ಲಿ ಯೂಸ್ ಮಾಡಿರೋಂಥ ಬಟ್ಟೆಗಳಿವೆಲ್ಲ. ಈ ಥರ ಡ್ರೆಸ್ಗಳು ತೊಗೊಳ್ಳಿ, ಯೂಸ್ ಆಗುತ್ತೆ. ಯಾಕಂದರೆ ಮಗು ಅವಾಗವಾಗ ಯೂರಿನ್ ಪಾಸ್ ಮಾಡ್ತಿರುತ್ತೆ, ಗಲೀಜು ಮಾಡಿಕೊಡುತ್ತೆ.
ಒಂದಿನಕ್ಕೆ 2 ಸಲ ಬಟ್ಟೆ ಚೇಂಜ್ ಮಾಡಬೇಕು. ಇದೆಲ್ಲ ಪಾಪು ಬಟ್ಟೆ 10 ಡ್ರೆಸ್ಸಸ್ ಆ ಥರ ತೊಗೊಂಡಿದ್ದೀನಿ. ಪಾಪು ಚೇಂಜ್ ಮಾಡಬೇಕು ಈಗ. ಇದೆಲ್ಲ ನಮ್ಮ ಫಸ್ಟ್ ಬೇಬಿದು ಡ್ರೆಸ್ಗಳು. ನೆಕ್ಸ್ಟ್ ಪಾಪುಗೆ ಸ್ವೆಟರ್, ಉಲ್ಲನ್ ಸ್ವೆಟರ್. ಇದು ಫುಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಪಾಪುಗೆ. ಯಾಕಂದರೆ ಅವರು ಹೊಟ್ಟೆ ಒಳಗಡೆ ಇರಬೇಕಾದ್ರೆ ಎಷ್ಟು ಕಂಫರ್ಟಬಲ್ ಆಗಿರ್ತಾರೋ ಆಚೆ ಬಂದ್ರೂ ಅಷ್ಟೇ ಕಂಫರ್ಟಬಲಾಗಿ ನಾವು ನೋಡ್ಕೋಬೇಕು ಮಕ್ಕಳನ್ನ. ಅದಕ್ಕೆ ಸ್ವೆಟರು, ಅದಕ್ಕೆ ಇದು ಸಾಕ್ಸ್, ಆಮೇಲೆ ತಲೆ ಕಟ್ಕೊಳ್ಳೋ ಬಟ್ಟೆ, ಕ್ಯಾಪ್. ಇದು 3 ಬಂತು. ಗ್ಲೌಸ್ ಇರಲಿಲ್ಲ, ಗ್ಲೌಸ್ ಬಂದಿಲ್ಲ. ಆಮೇಲೆ ಪಾಪುನ ರಿಸೀವ್ ಮಾಡ್ಕೊಳ್ತೀವಲ್ವ, ಆಮೇಲೆ ಇದು ಪಾಪುಗೆ ಸುತ್ತಕೊಳ್ಳೋದಕ್ಕೆ ಇದು ಟವಲ್, ಈ ಥರ ಒಂದು ಫುಲ್ಲಿ ಕಾಟನ್ ಟವಲ್ನ ರ್ಯಾಪ್ ಮಾಡ್ಕೊಳ್ಳೋ ಟವಲ್ನ ನೆನೆಸ್ಕೊಳ್ಳಿ. ಇದು ಯಾವಾಗಲೂ ಎಲ್ಲಾದರೂ ಕ್ಯಾರಿ ಮಾಡೋದು, ಮನೇಲಿದ್ದಾಗೂ ಕ್ಯಾರಿ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲಿ ಸುತ್ತಕೊಂಡ್ರೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಕ್ಯಾಪ್ಸ್ ತೊಗೊಂಡು ಚಿಕ್ಕದು ಚೆನ್ನಾಗಿದೆಯಾ? ಈ ಥರ 5 ಕ್ಯಾಪ್ಸ್ ತೊಗೊಂಡಿದ್ದೀನಿ. ಆಮೇಲೆ ಪುಟಾಣಿದು ಗ್ಲೌಸ್ಗಳು ಈ ಥರ ತೊಗೊಂಡ್ರೆ ಬಿದ್ದೋಗಲ್ಲ, ಎಲಾಸ್ಟಿಕ್. ಬಟ್ ಮಗುಗೇನು ಯಾವುದೇ ಥರ ಏನು ರಕ್ತ ಕಟ್ಟೋದಾಗಲಿ ಅದೆಲ್ಲ ಏನಾಗಲ್ಲ, ಚೆನ್ನಾಗಿರುತ್ತೆ. ಕೈಯಿಂದ ಬಿದ್ದೋಗಲ್ಲ ಅಷ್ಟೇ. ಈ ಥರದ್ದು ತೊಗೊಳ್ಳಿ. ಇದು 10 ಸೆಟ್ಸ್ ಬಂತು ನನಗೆ. ಇದೆಲ್ಲ ಒಂದ್ಸಲ ಡೆಟಾಯ್ಲಲ್ಲಿ ವಾಶ್ ಮಾಡಿ ಹಾಟ್ ವಾಟರಲ್ಲಿ ಹಾಕಿ ನೆನೆಸ್ಬಿಟ್ಟು ಡೆಟಾಯ್ಲಲ್ಲಿ ವಾಶ್ ಮಾಡಿ ಎತ್ತಿಟ್ಟಿರೋದು ಎಲ್ಲ ಬಟ್ಟೆಗಳನ್ನ. ನೆಕ್ಸ್ಟ್ ಮೇಯ್ನಾಗಿ ಇದು ಪ್ಯಾಡೆಡ್ ಕಾಟನ್ ಪ್ಯಾಡೆಡ್ ಇದು ಲಂಗೋಟ್ಸ್ ತೊಗೊಂಡಿದ್ದೀನಿ. ಇದು 5 ಲಂಗೋಟ್ಸ್ ತೊಗೊಂಡಿದ್ದೀನಿ. ಈ ಥರ ಕಂಫರ್ಟಬಲ್ ಆಗಿ ಮಗುಗೆ ಚೆನ್ನಾಗಿರುತ್ತೆ. ಡೇ ಟೈಮಲ್ಲಿ ಇದನ್ನು ಹಾಕಿ ಯೂಸ್ ಮಾಡ್ಬೋದು. ನೈಟ್ ಟೈಮಲ್ಲಿ ಬೇಕಂದರೆ ಡೈಪರ್ ಯೂಸ್ ಮಾಡಿ. ಇದು ಅಪೋಲೋದು ನ್ಯೂ ಬಾರ್ನ್ ಬೇಬಿ ಡೈಪರ್ ಯೂಸ್ ಮಾಡಿದ್ದೀನಿ. ಅಪ್ ಟು 5 kg ಇರುತ್ತೆ. ಮತ್ತು ಇದೇನು ಟೇಪ್ ಸ್ಟೈಲು ಕಮ್ಮಿನೇ ಇದು ರೇಟ್. ಆ್ಯಕ್ಚುಲಿ 30 ಪೀಸಸ್ಗೆ 329 ರುಪೀಸು. ಇದ್ರ ಜೊತೆ ಒಂದು ವೈಪ್ಸ್ ಬರುತ್ತೆ ಫ್ರೀ, ಯಾಕಂದರೆ ತೊಗೊಳ್ಳಿ. ನೆಕ್ಸ್ಟ್ ಬಂದು ವಾಟರ್ ಪ್ರೂಫ್ ಇದು ಪ್ಯಾಂಟೀಸು. ಈ ಥರ ಡೈಪರ್ ತೊಗೊಂಡಿದ್ದೀನಿ. ಇದು 2 ತೊಗೊಂಡೆ, 1 ಮಾತ್ರ ಹಾಸ್ಪಿಟಲ್ಗೆ ತೊಗೊಂಡು ಹೋಗ್ತಾ ಇರೋದು. ನೆಕ್ಸ್ಟು ಪಾಪುಗೆ ಮಸ್ಲಿನ್ ಕಾಟನ್ದು ಶರ್ಟ್ ಪುಟಾಣಿ. ಇದು ಈಸಿ ಇರುತ್ತೆ ಬಿಚ್ಚಿ ಹಾಕೋದಕ್ಕೆ, ಬಟನ್ಸ್ ಇರೋದ್ರಿಂದ. ಈ ಥರದ್ದು 3 ಶರ್ಟ್ಸ್ ತೊಗೊಂಡಿದ್ದೀನಿ. ಆಮೇಲೆ ಲಂಗೋಟ್ಸು ಫುಲ್ಲು ಇದು ಅದು ಆವಾಗಲೇ ತೋರಿಸಿದ್ದು ಪ್ಯಾಡೆಡ್. ಇದು ನಾನ್ ಪ್ಯಾಡೆಡ್ ಲಂಗೋಟ್ಸ್. ಸುಮ್ಮನೆ ಅವಾಗವಾಗ ಯೂರಿನ್ ಪಾಸ್ ಮಾಡ್ತಿರ್ತಾರೆ ಮಕ್ಕಳು. ಎವ್ರಿ ಟೈಮ್ ನಾವು ಚೇಂಜ್ ಮಾಡ್ತಾನೆ ಇರಬೇಕು ಮಕ್ಕಳಿಗೆ, ಆವಾಗಲೇ ರ್ಯಾಷಸ್ ಇಲ್ಲದೆ ಇರುತ್ತೆ ಮಕ್ಕಳಿಗೆ. ಇದೆಲ್ಲ ಪಾಪುಗೆ ಯೂಸ್ ಮಾಡಿರೋಂಥ ನಮ್ಮ ಅತ್ತೆ ಹೊಲ್ಕೊಟ್ಟಿರೋದು ಕಾಟನ್ ಮನೇಲಿ ಇರೋ ಅಂಥ ಬಟ್ಟೆ ಯೂಸ್ ಮಾಡಿಬಿಟ್ಟು ಲಂಗೋಟ್ಸ್ ಮಾಡಿರೋದು. ಇದು ಹಂಗೆ ತೊಗೊಂಡಿದ್ದೀನಿ. ಮತ್ತು ಪಾಪುಗೆ ಡ್ರೆಸ್ಗಳು ಕಟ್ಟೋದು ಈ ಥರ ಬರುತ್ತಲ್ವ ಅದು. ಮತ್ತು ಇದು ಸೆಟ್ ಪ್ಯಾಂಟೀಸು, ಚಿಕ್ಕ ಪ್ಯಾಂಟೀಸು ಅದು ತೊಗೊಂಡಿದ್ದೀನಿ. ಆಮೇಲೆ ಪಾಪುಗೆ ಕ್ಯಾಪ್, ಇದೊಂದು ಸೆಟ್ ಬಂತು. ಆ್ಯಕ್ಚುಲಿ ಸೆಟ್ ತೊಗೊಂಡಿದ್ದೀನಿ. ಸಣ್ಣ ಪುಟ್ಟವು ಇದು ಪುಟಾಣಿದು ಸಾಕ್ಸ್, ಗ್ಲೌಸು, ಕ್ಯಾಪ್ ಆಲ್ರೆಡಿ ಇದೆ. ಇದು ಸೆಟ್ಟಾಗಿ ಬಂದಿರೋದು. ಇದೊಂದು ತೊಗೊಂಡಿದ್ದೀನಿ. ಮತ್ತು ಎಲ್ಲ ಸಾಕ್ಸ್ಗಳು. ಇದೊಂಥರ ಕಾಟನ್ನು, ಬಟ್ ಇದು ಕಂಫರ್ಟಬಲ್ ಆಗಿರುತ್ತೆ. ಜಾಸ್ತಿ ಸಾಕ್ಸ್ಗಳು ತೊಗೊಂಡಿದ್ದೀನಿ, ಎಲ್ಲ ಯೂಸ್ ಮಾಡಬೇಕಲ್ವ ಅಷ್ಟೇ. ಆಮೇಲೆ ಪಾಪುಗೆ ಇದು ಪೌಡರ್ ಯೂಸ್ ಮಾಡೋಂಗಿಲ್ಲ, ಬಟ್ ನಾವು ಬೊಟ್ಟಿಕ್ತೀವಲ್ವ ಹಣೆಗೆ, ಅದಿಟ್ಟಾಗ ಜಸ್ಟ್ ಯೂಸ್ ಮಾಡ್ತೀನಿ ಅಷ್ಟೇ.
ಫಸ್ಟ್ ಬೇಬಿಗೂ ಯೂಸ್ ಮಾಡ್ತಾ ಇರಲಿಲ್ಲ. ಲೋಷನ್ ಎಲ್ಲ ಇನ್ನೂ ತೊಗೊಂಡಿಲ್ಲ, ತೊಗೋಬೇಕು. ಅದು ತೊಗೊಂಡು ನಾಳೆ ಪ್ಯಾಕ್ ಮಾಡಿ ಹಾಸ್ಪಿಟಲ್ಗೆ ಹೋಗೋದೆ. ಇಷ್ಟೇ ಈ ಬ್ಲಾಗ್. ಇನ್ನು ಬಂದು ಹಾಸ್ಪಿಟಲ್ ಬ್ಯಾಗಲ್ಲಿ ಇದಿರಬೇಕು ಮೇಯ್ನು, ನಮ್ಮ ಫೈಲ್ಸ್ಗಳು ಏನೇನಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವೇನೇನು ಚೆಕಪ್ ಮಾಡಿದ್ದೀವಿ, ಕನ್ಸಲ್ಟ್ ಮಾಡಿದ್ದೀವಿ ಡಾಕ್ಟರ್ ಹತ್ರ, ಮತ್ತು ಸ್ಕ್ಯಾನ್ ರಿಪೋರ್ಟ್ಸು, ಆಮೇಲೆ ಆಧಾರ್ ಕಾರ್ಡು, ಅದು ID ಪ್ರೂಫ್, ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಹುಡ್ಕೊಳ್ಳೋಕ್ಕಾಗಲ್ಲ. ಈ ಥರ ಫೈಲ್ ತೊಗೊಂಡು ಅದರಲ್ಲಿ ನಾವು ಸೇಫ್ ಆ್ಯಂಡ್ ಸೈಡಾಗಿ ನಾವು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಲಾಸ್ಟ್ ಮೂಮೆಂಟಲ್ಲಿ ಗಡಿಬಿಡಿಯಲ್ಲಿ ಹುಡ್ಕೋಕ್ಕಾಗಲ್ಲ, ನಮ್ಮನೆಯವ್ರಿಗೂ ಗೊತ್ತಾಗಲ್ಲ. ಸೊ ಈ ಥರ ಫೈಲ್ಗಳು ರೆಡಿ ಮಾಡಿ ಇಟ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ಇಷ್ಟೇ ಒಂದು ಹಾಸ್ಪಿಟಲ್ ಪ್ಯಾಕಿಂಗು ಡೆಲಿವರಿದು, ಪಾಪುದು ನಂದು. ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.